ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚಿತ್ರೀಕರಣ ಸಮಯದಲ್ಲಿ ಕಿಲಕಿಲ ಎಂದು ನಕ್ಕಿದ್ದಕ್ಕೆ ಲಕ್ಷ್ಮಿ, ವಿಷ್ಣುವರ್ಧನ್ ಮತ್ತು ಅಂಬರೀಶ್ ರನ್ನು ಬಿಸಿಲಿನಲ್ಲಿ ನಿಲ್ಲಿಸಿದ ಡೈರೆಕ್ಟರ್ ಯಾರು ಗೊತ್ತಾ? ಕನ್ನಡ ಚಿತ್ರರಂಗದ ಸುವರ್ಣ ಯುಗವನ್ನು ನೆನೆಸಿಕೊಂಡರೆ ಸಾಕು, ಕಣ್ಣ ಮುಂದೆ ಬರುವ ಅದ್ಭುತ ಕಲಾವಿದರ ಸಾಲಿನಲ್ಲಿ ಸಾಸುಸಿಂಹ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಅಭಿನಯ ಶಾರದೆ ಲಕ್ಷ್ಮಿ ಅವರ ಹೆಸರುಗಳು ಮುಂಚೂಣಿಯಲ್ಲಿ ನಿಲ್ಲುತ್ತವೆ. ಇವರ ಸ್ನೇಹ, ಬಾಂಧವ್ಯ, ತೆರೆ ಮೇಲೆ ಕೆಮಿಸ್ಟ್ರಿ ಎಂತವರಿಗೂ ಅಚ್ಚರಿ ಮೂಡಿಸುವಂತದ್ದು. ಆದರೆ ಇಂತಹ ದಿಗ್ಗಜ ಕಲಾವಿದರು ಕೂಡ ಒಮ್ಮೆ ಚಿತ್ರೀಕರಣ ಸೆಟ್ ನಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಅಂದರೆ ನೀವು ನಂಬಲೇಬೇಕು. ಹೌದು, ಕೇವಲ ನಕ್ಕಿದ್ದಕ್ಕೆ ಈ ಮೂವರು ಸೂಪರ್ ಸ್ಟಾರ್ ನಟರನ್ನು ಬಿಸಿಲಿನಲ್ಲಿ ನಿಲ್ಲಿಸಿದ ಘಟನೆಯೊಂದು ನಡೆದಿದೆ. ಆ ರೋಚಕ ಕತೆ ಇಲ್ಲಿದೆ ನೋಡಿ. ಅದು ಅವಳ ಹೆಜ್ಜೆ ಸಿನಿಮಾದ ಚಿತ್ರೀಕರಣ ಸಮಯ. ನಿರ್ದೇಶಕ ಭಾರ್ಗವ್ ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಸುಂದರ ಸಿನಿಮಾ ಅವಳ ಹೆಜ್ಜೆ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್, ಅಂಬರೀಶ್ ಮತ್ತು ಲಕ್ಷ್ಮಿ ಅವರು ಒಟ್ಟಿಗೆ ನಟಿಸಿದರು. ಭಾರ್ಗವ್ ಅವರು ಅಂದುಕೊಂಡಿದ್ದನ್ನು ಅಚ್ಚುಕಟ್ಟಾಗಿ ತೆಗೆಯುವ ಶಿಸ್ತಿನ ನಿರ್ದೇಶಕರು. ಇನ್ನು ಸೆಟ್ ನಲ್ಲಿ ನಮ್ಮ ಅಂಬರೀಶ್ ಅವರು ಇದ್ದರೆ ಕೇಳಬೇಕೆ, ಅಲ್ಲಿ ನಗು, ತಮಾಷೆ ಮತ್ತು ಕಾಮಿಡಿಗೆ ಬರವಿರಲ್ಲ. ಲಕ್ಷ್ಮಿ ಅವರಿಗೆ ಒಂದು ವಿಶೇಷವಾದ ಸ್ವಭಾವವಿತ್ತು. ಅದೇನೆಂದರೆ ಅವರಿಗೆ ಒಮ್ಮೆ ನಗು ಬಂದರೆ ಅದನ್ನು ತಡೆದುಕೊಳ್ಳಲು ಆಗುತ್ತಿರಲಿಲ್ಲವಂತೆ. ಒಮ್ಮೆ ನಗಲು ಶುರು ಮಾಡಿದರೆ ಅದು ಕಂಟಿನ್ಯೂ ಆಗಿ ನಗುತ್ತಲೇ ಇರುತ್ತಿದ್ದರು. ಅಂದಿನ ದಿನ ನಡೆದಿದ್ದು ಕೂಡ ಇದೆ. ನಗು ತಂದ ಪಜೀಚಿ. ಒಂದು ಗಂಭೀರವಾದ ದೃಶ್ಯದ ಚಿತ್ರೀಕರಣ ನಡೆಯಬೇಕಿತ್ತು. ಶಾರ್ಟ್ ರೆಡಿಯಾಗಿತ್ತು. ಇನ್ನೇನು ನಿರ್ದೇಶಕರು ಆಕ್ಷನ್ ಕಟ್ ಹೇಳಬೇಕು ಎನ್ನುವಷ್ಟರಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಏನೋ ಒಂದು ಕಾಮಿಡಿ ಜೋಕ್ ಮಾಡಿದ್ದಾರೆ. ಅಂಬರೀಶ್ ಅವರ ತಮಾಷೆಗೆ ಅಲ್ಲಿದ್ದ ವಿಷ್ಣುವರ್ಧನ್ ಮತ್ತು ಲಕ್ಷ್ಮಿ ಅವರು ಪಕ್ಕನೆ ನಕ್ಕಲು ಶುರು ಮಾಡಿದ್ದಾರೆ. ಮೂವರು ಸೇರಿ ಕಿಲಕಿಲ ಎಂದು ನಕ್ಕಿದ್ರಂತೆ. ಸ್ವಲ್ಪ ಸಮಯದ ನಂತರ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರು ನಗುವುದನ್ನು ನಿಲ್ಲಿಸಿ ಶಾರ್ಟ್ಗೆ ರೆಡಿಯಾದರು. ಆದರೆ ಲಕ್ಷ್ಮಿ ಅವರಿಗೆ ಮಾತ್ರ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಆಗಲೇ ಇಲ್ಲ. ಅವರು ನಗುತ್ತಲೇ ಇದ್ದರು. ಇದನ್ನು ನೋಡಿದ ನಿರ್ದೇಶಕ ಭಾರ್ಗವ್ ಅವರಿಗೆ ಎಲ್ಲಿಲ್ಲದ ಕೋಪ ಬಂತು. ಎಷ್ಟೇ ಆದರೂ ಚಿತ್ರೀಕರಣ ಸಮಯ ಅಲ್ವಾ, ಸಮಯ ಹಾಳಾಗುತ್ತಿದೆ ಎಂದು ಅವರು ಸಿಟ್ಟಾದರು. ಮೂವರಿಗೂ ಬಿತ್ತು ಬಿಸಿಲ ಶಿಕ್ಷೆ. ನಿರ್ದೇಶಕ ಭಾರ್ಗವ್ ಅವರು ತಕ್ಷಣವೇ ಪ್ಯಾಕಪ್ ಎಂದು ಹೇಳಲಿಲ್ಲ, ಬದಲಿಗೆ ಬ್ರೇಕ್ ಎಂದು ಘೋಷಿಸಿದರು. ಆದರೆ ಈ ಬ್ರೇಕ್ ಯೂನಿಟ್ ಇತರರಿಗೆ ಮಾತ್ರವಾಗಿತ್ತು. ಭಾರ್ಗವ್ ಅವರ ನೇರವಾಗಿ ನೋಡಿ, ಈ ಬ್ರೇಕ್ ಕೇವಲ ಉಳಿದವರಿಗೆ ಮಾತ್ರ. ನೀವು ಮೂವರು, ವಿಷ್ಣು, ಅಂಬರೀಶ್, ಲಕ್ಷ್ಮಿ, ಬ್ರೇಕ್ಗೆ ಹೋಗುವಂತಿಲ್ಲ. ನೀವು ಮೂವರು ಈ ಬಿಸಿಲಿನಲ್ಲಿಯೇ ನಿಲ್ಲಬೇಕು ಎಂದು ಖಡಕ್ ಆಗಿ ಆರ್ಡರ್ ಮಾಡಿಯೇ ಬಿಟ್ಟರು. ವಿಷಯ ಏನೆಂದರೆ ಈ ಸಿನಿಮಾದ ನಿರ್ಮಾಪಕರು ಬೇರೆ ಯಾರು ಆಗಿರಲಿಲ್ಲ, ಸ್ವಂತ ಲಕ್ಷ್ಮಿ ಅವರೇ ಆಗಿದ್ದರು. ನಿರ್ಮಾಪಕಿ ಆಗಿದ್ದರು. ಡೈರೆಕ್ಟರ್ ಮಾತೆ ವೇದವಾಕ್ಯ. ಲಕ್ಷ್ಮಿ ಅವರು ಈ ಚಿತ್ರಕ್ಕೆ ಬಂಡವಾಳ ಹಾಕಿದ ನಿರ್ಮಾಪಕಿ. ಅವರು ನೆನೆಸಿದರೆ ನಾನು ಪ್ರೊಡ್ಯೂಸರ್, ನನಗೆ ಬೈತೀರಾ ಎಂದು ಹೇಳಬಹುದಿತ್ತು. ಬಿಸಿಲಿನಲ್ಲಿ ನಿಂತಾಗ ವಿಷ್ಣುವರ್ಧನ್ ಅವರು ಲಕ್ಷ್ಮಿ ಅವರ ಬಳಿ, ಅಲ್ಲಮ್ಮ ನೀನೇ ಪ್ರೊಡ್ಯೂಸರ್ ಅಲ್ವಾ, ನೀನು ಹೇಳಮ್ಮ, ಏನಾದ್ರೂ ಹೇಳು, ನಾವ್ಯಾಕೆ ಬಿಸಿಲಿನಲ್ಲಿ ನಿಲ್ಲಬೇಕು ಎಂದು ಪಿಸುಗುಟ್ಟಿದ್ರಂತೆ. ಆದರೆ ಲಕ್ಷ್ಮಿ ಅವರು ಅದಕ್ಕೆ ಒಪ್ಪಲಿಲ್ಲ. ಇಲ್ಲ, ಅವರು ಡೈರೆಕ್ಟರ್, ಸೆಟ್ ನಲ್ಲಿ ಡೈರೆಕ್ಟರ್ ಏನ್ ಹೇಳುತ್ತಾರೋ ಅದೇ ಫೈನಲ್, ನಾವು ಇದನ್ನು ಪಾಲಿಸಬೇಕು ಎಂದು ಹೇಳಿ ಸುಮ್ಮನಾಗಿದ್ರಂತೆ. ಬಿಸಿಲಿನಲ್ಲಿ ನಿಂತಿದ್ರಂತೆ. ಕಾಸು ಹಾಕಿದ ಸಿನಿಮಾವಾದರೂ ಸರಿ, ನಾನೇ ಬಾಸ್ ಆಗಿದ್ದರೂ ಸರಿ, ನಿರ್ದೇಶಕರಿಗೆ ಕೊಡಬೇಕಾದ ಗೌರವದಲ್ಲಿ ಕಿಂಚಿತ್ತು ರಾಜಿ ಮಾಡಿಕೊಳ್ಳಲಿಲ್ಲ. ನಿರ್ದೇಶಕರಿಗೆ ಅಂದು ಸಿಗುತ್ತಿದ್ದ ಗೌರವವೇ ಬೇರೆ. ಸ್ವಲ್ಪ ಸಮಯದ ನಂತರ ಲಕ್ಷ್ಮಿ ಅವರು ನಿರ್ದೇಶಕ ಭಾರ್ಗವ್ ಅವರ ಬಳಿ ಹೋಗಿ ಕ್ಷಮೆ ಕೇಳಿದ್ರಂತೆ. ರಿಕ್ವೆಸ್ಟ್ ಮಾಡಿಕೊಂಡು ಈ ಘಟನೆಯಂತೂ ಸ್ವಂತ ಲಕ್ಷ್ಮಿ ಅವರೇ ಜಿ ಕನ್ನಡದ ಕಾರ್ಯಕ್ರಮದ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಹಂಚಿಕೊಂಡಿದ್ರು. ಈ ಘಟನೆ ನಮಗೆ ಏನನ್ನು ತಿಳಿಸುತ್ತದೆ ಅಂದರೆ, ಆಗಿನ ಕಲಾವಿದರು ಎಷ್ಟೇ ದೊಡ್ಡ ಸ್ಟಾರ್ ಗಳಾಗಿದ್ದರೂ ನಿರ್ದೇಶಕರಿಗೆ ಕೊಡುತ್ತಿದ್ದ ಬೆಲೆ ಮತ್ತು ಗೌರವ ಅಪಾರವಾಗಿತ್ತು. ಕ್ಯಾಪ್ಟನ್ ಆಫ್ ದ ಶಿಪ್ ಎಂದರೆ ನಿರ್ದೇಶಕನೇ ಎನ್ನುವುದು ಅವರ ಅಕ್ಷರಾಂಶ ಪಾಲಿಸುತ್ತಿದ್ದರು. ದಿನಗಳಲ್ಲಿ ಇಂತಹ ಬದ್ಧತೆ ಮತ್ತು ನಿರ್ದೇಶಕರಿಗೆ ಸಿಗುವ ಗೌರವ ಕಡಿಮೆಯಾಗುತ್ತಿದೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಆಗಲಿ ವಿಷ್ಣುವರ್ಧನ್, ಅಂಬರೀಶ್, ಲಕ್ಷ್ಮಿ ಅಂತ ದಿಗ್ಗಜರು ಬಿಸಿಲಿನಲ್ಲಿ ನಿಂತು ಶಿಕ್ಷೆ ಅನುಭವಿಸಿದ್ದು ಮಾತ್ರ ಈಗ ಒಂದು ಸ್ವಾರಸ್ಯಕರ ಇತಿಹಾಸ. ಇನ್ನು ಇಂತಹ ವಿಡಿಯೋಗಳನ್ನು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಮುಖಾಂತರ ತಿಳಿಸಿ.